ಹೆಚ್ಚಿಗೆ ಮಾತಾಡಕ್ಕೆ ನಾನು ಹೋಗಲ್ಲ. ಗ್ರಾಮ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ನಮ್ಮ NGO ಸಂಸ್ಥೆಯವರಿರ್ಬೋದು, ನಮ್ಮ NRLM ಸಂಸ್ಥೆಯ ಪಶು ಶೆಕ್ಕಿ, ಕೃಷಿ ಶೆಕ್ಕಿ ಇಂಥವರೆಲ್ಲ ಕೂಡ ನಾವು ಹೆಚ್ಚಿಗೆ ಗ್ರಾಮ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ಹಾಗಾಗಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಈ ಒಂದು ಜೀತದಾರರು ಇರುವುದು ಕಂಡು ಬಂದು ಈ ಒಂದು ಸರ್ವೆ ಕಾರ್ಯ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಕೃಷಿ, ರೇಷ್ಮೆ ಮತ್ತೆ ಬೋರ್ವೆಲ್ ಕೊರೆಯುವಂತ ಜಾಗಗಳಲ್ಲಿ ಮತ್ತೆ ನಗರ ಪ್ರದೇಶ, ಸಣ್ಣ ಕೈಗಾರಿಕೆಗಳು ಮತ್ತೆ ಶಾಮಿಲ್, ಹೋಟೆಲ್, ಕಳ್ಳು ಕ್ವಾರಿ, ಮಾಂಸ ಸಂರಕ್ಷಣಾ ಘಟಕ, ಇಟ್ಟಿಗೆ ಕಾರ್ಖಾನೆ, ಕೆಲವು ಕಡೆ ಹೆಚ್ಚಿಗೆ ನಮ್ಮ ಜೀತದಾರರು ಇರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ಈ ಒಂದು ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಇರುವುದು ನಮ್ಮ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಹಾಸನ, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಬೆಳಗಾವಿ, ಬಾಗಲಕೋಟೆ, ರಾಮನಗರ, ಕೋಲಾರ, ತುಮಕೂರು ಇಲ್ಲಿ ಹೆಚ್ಚಿಗೆ ಕಂಡು ಬಂದಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು 23 ಜನ ನಾವು ಕಾರ್ಮಿಕರನ್ನ ಜೀತ ಪದ್ಧತಿಯಿಂದ ನಾವು ವಿಮುಕ್ತಿ ಮಾಡಿದ್ದೀವಿ ಸರ್. 23 ಜನರು ನಾವು ಕರ್ಸ್ಕೊಂಡಿದ್ದೀವಿ ಸರ್. ಅವರಿಗೆಲ್ಲ ಕೂಡ ನಾವು ಗ್ರಾಮ ಪಂಚಾಯತಿ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ, ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳು ನಾವು ಕೊಡಬೇಕು, ಅವ್ರಿಗೆ ಮನೆ ಇರ್ಬೋದು, ನಿವೇಶನ ಇರ್ಬೋದು, ಬೇರೆ ಬೇರೆ ಬ್ಯಾಂಕಿಂದ ಸಾಲ ಸೌಲಭ್ಯ ಇರ್ಬೋದು, ಅದೆಲ್ಲ ಕೂಡ ಅವರು ಕೊಟ್ಟು ಆ ಜೀತದಿಂದ ವಿಮುಕ್ತಿ ಮಾಡಿ ಪುನರ್ವಸತಿಯನ್ನ ಕಲ್ಪಿಸುವಂತ ಕಾರ್ಯಕ್ರಮ ನಾವು ಈ ಒಂದು ಡೆವಲಪ್ಮೆಂಟ್ ಇಲಾಖೆಯಿಂದ ನಾವು ಈಗಾಗಲೇ ಮಾಡಿದ್ದೀವಿ ಸರ್. ಹಾಗಾಗಿ ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಇಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಹಾಗಾಗಿ ಎಲ್ಲರೂ ಕೂಡ ನಾವು ಮಾಡಬೇಕಾಗಿರೋದು ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲೇ ಕೂಡ ಇಂಥದ್ದು ಈಗಾಗಲೇ ನಾವು ವಿಮುಕ್ತಿ ಮಾಡಕ್ಕೆ ವ್ಯವಸ್ಥೆಗಳೆಲ್ಲ ಸರ್ವೆ ಮಾಡಿದೀವಿ. ಎಲ್ಲೆಲ್ಲಿದ್ದಾರೆ ನಾವು ಅಲ್ಲನ್ನು ಕಂಡು ಹಿಡಿದಿದ್ದೀವಿ. ಅವ್ರ ಪುನರ್ವಸತಿ ಕೂಡ ನಾವು ಮಾಡಿದ್ದೀವಿ. ಈಗ ಅಕಸ್ಮಾತ್ ಏನಾದ್ರು ಇದ್ರೂ ಕೂಡ ನಾವು ಅದನ್ನ ತಹಶೀಲ್ದಾರ್ ಗಮನಕ್ಕಿರ್ಬೋದು, ಇಲ್ಲ ನನ್ನ ಗಮನಕ್ಕಿರ್ಬೋದು, ಇಲ್ಲ ಪೊಲೀಸು ಇಲಾಖೆ ಗಮನಕ್ಕಿರ್ಬೋದು, ನಾವು ತಂದ್ರೆ ಅದನ್ನು ನಾವು ಯಾವ ರೀತಿ ಕಾನೂನಲ್ಲಿ ಏನು ಮಾಡಬೇಕು ಅಂತೇಳಿ ನಾವು ಆ ಸಮಿತಿ ಮುಖಾಂತರ ನಾವು ವ್ಯವಸ್ಥೆ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಇರುವಂತ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಂತ ನಾನು ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡುತ್ತಾ ಈ ಒಂದು ಸಭೆಯಲ್ಲಿ ಒಂದು 4 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಬಿಜಾಪುರ ತಾಲೂಕು ಕಾನೂನು ಸೇವಾ ನಾನು ಹೇಳಿದಂಗೆ ಹೇಳಿರ್ತಾರೆ. ಜೀತ ಪದ್ಧತಿ ಅಡಿಯಲ್ಲಿ ಮಾನವೀಯತೆ ಬೆಳಗಲಿ, ಜೀತ ವಿಮುಕ್ತಿ ದೇಶಕ್ಕೆ ಶಕ್ತಿ, ಜೀತ ಸಾಕು ಭೂಮಿ ಬೇಕು, ನಿಲ್ಲಿಸಿ ಜೀತ ಪದ್ಧತಿ ನಿಲ್ಲಿಸಿ, ಜೀತ ಬಿಡಿಸಿ ಶಾಲೆಗೆ ಕಳಿಸಿ, ಜೀತ ಪದ್ಧತಿ ಮಾನವ ಕುಲಕ್ಕೆ ಅಂಟಿದ ಶಾಪ, ಬನ್ನಿ ಇದನ್ನು ತೊಡೆದು ಹಾಕಲು ಶ್ರಮಿಸೋಣ. ಧನ್ಯವಾದಗಳು. ಈಗ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರೇ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ, ಹಾಗೂ ವಿಶೇಷವಾಗಿ ಈ ಒಂದು ದಿನದ ವಿಷಯವನ್ನ ತಮ್ಮೆಲ್ಲರ ಗಮನಕ್ಕೆ ತರಲು ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕಿರಣ್ ಕಮಲ್ ಪ್ರಸಾದ್ ಅವರೇ, ಹಾಗೂ ಕಲಾಸನಿಯವರೇ, ಹಾಗೂ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈಗಾಗಲೇ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರು, ವಿಶೇಷ ಅತಿಥಿಗಳು ಎಲ್ಲ ಮಾತಾಡಿದ್ದಾರೆ ವಿಚಾರದ ಬಗ್ಗೆ. ಆದರೆ ಒಂದು ವಿಚಾರವನ್ನ ತಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತೇನೆ. ಏನು ಅಂತಂದ್ರೆ, ಕರ್ನಾಟಕಕ್ಕಿಂತ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಒರಿಸ್ಸಾ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಿಗೆ ಜೀತ ಪದ್ಧತಿ ಚಾಲ್ತಿಯಲ್ಲಿ ಇದೆ ಅಂತ ತಪ್ಪಾಗಲಾರದು.
ಜೀತ ಪದ್ಧತಿಗಿಂತ ಅವರನ್ನ ಬಂಧನಕ್ಕೊಳಪಡಿಸಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಬೆಳಕಿಗೆ ಬಂದಂತ ಒಂದು ವಿಚಾರ. ಅದೇ ರೀತಿಯಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲಾ ಕ್ವಾರಿಗಳಲ್ಲಿ, ಇಟಿಕೆ ಫ್ಯಾಕ್ಟರಿಗಳಲ್ಲಿ, ಹೆಂಚಿನ ಫ್ಯಾಕ್ಟರಿಗಳಲ್ಲಿ, ಹಲವಾರು ಕಾರ್ಖಾನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಜೀತ ಪದ್ಧತಿ ಇನ್ನ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ಎಷ್ಟು ಕಾನೂನು ಕರ್ತವ್ಯಗಳನ್ನು ತಂದ್ರೂ ಸಹ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನ ಒಂದಷ್ಟು ದಿನ ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿಯಾಗಿ ಹೆಚ್ಚಿನ ವಿಚಾರಗಳನ್ನ ನಮ್ಮ ಕಿರಣ್ ಕಮಲ್ ಪ್ರಸಾದ್ ಅವರು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಈಚೆಗೆ ನಮ್ಮ ಕಲೇಶ್ ಅವರು ಇದ್ದಾರೆ, ವಿಚಾರಗಳನ್ನ ತಮ್ಮೆಲ್ಲ ಹಂಚ್ಕೊಳ್ತಾರೆ. ಇದು ಸಮಯ ಅಭಾವದಿಂದ ನ್ಯಾಯಾಧೀಶರು ನ್ಯಾಯಾಲಯದ ಕಲಾಪಗಳಲ್ಲಿ ಪಾಲ್ಗೊಳ್ಬೇಕು, ನಾವು ಸಹ ಕಲಾಪಗಳಲ್ಲಿ ಪಾಲ್ಗೊಳ್ಬೇಕಾಗಿರೋ ಕಾರಣದಿಂದ ಈ ಒಂದು ನನ್ನ ಭಾಷಣವನ್ನು ಮೊಟಕುಗೊಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ. ಯಾಕಂದ್ರೆ ನಾವು ಕೋರ್ಟ್ ಹೋಗ್ಬೇಕಾದ್ರಿಂದ ಸಮಯ ಬಹಳ ಅಮೂಲ್ಯ. ಸಾಕಷ್ಟು ಜನ ಕೃಷಿಗಾರರು ಸಹ ಕಾಯ್ತಾ ಇದ್ದಾರೆ. ಅದರಿಂದ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಕೆಜಿಎಫ್ ವಕೀಲರ ಸಂಘ ಹಾಗೂ ಕೆಜಿಎಫ್ ತಾಲೂಕು ಪಂಚಾಯತಿ ಇವರ ಜಂಟಿ ಸಹಯೋಗದಲ್ಲಿ ಇವತ್ತಿನ ಜೀತ ವಿಮುಕ್ತಿ ನಿರ್ಮೂಲನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತರೇ ಹಾಗೂ ನನ್ನ ನೆಚ್ಚಿನ ಗ್ರಾಮಸ್ಥರೇ, ನೇರವಾಗಿ ವಿಷಯಕ್ಕೆ ಬರಬೇಕಾದ್ರೆ ಏನು ಈ ಒಂದು ಜೀತ ವಿಮುಕ್ತಿ ನಿರ್ಮೂಲನಾ ಪದ್ಧತಿ ಯಾಕೆ ಇನ್ನೂ ಇದು ಜೀವಂತವಾಗಿದೆ ಅಂದರೆ ಅದು ಏನು ಉಳ್ಳವರು ಅಂತ ತೋರಿಸಂತ ಒಂದು ಪ್ರಭಾವದಿಂದ ಒಂದು ಜೀತ ವಿಮುಕ್ತಿ ಹಾಗೇ ಇದೆ. ಅದರಿಂದ ಇದು ಜೀತ ವಿಮುಕ್ತಿನ ಹೋಗಲಾಡಿಸಬೇಕಂತ ಉದ್ದೇಶದಿಂದನೇ 1976ರಲ್ಲಿ ಒಂದು ಕಾಯ್ದೆ ಬಂದಿತ್ತು. ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಇದೆಲ್ಲ ನೋಡಿರೋದು ಸಂವಿಧಾನದ ಒಂದು ಆಧಾರದ ಮೇರೆಗೆ. ಈಗಾಗಲೇ ಸಾಕಷ್ಟು ಇಬ್ರು ಹೇಳಿದ್ರು, ಸಂವಿಧಾನದ ಅನುಚ್ಛೇದ 14 ರೈಟ್ ಟು ಈಕ್ವಾಲಿಟಿ ಇದೆ. ಏನಂದ್ರೆ ಎಲ್ಲರೂ ಸಹ ಸಮಾಜದಲ್ಲಿ ಸಮಾನರು. ಅದೇ ರೀತಿ ಸಮಾಜದಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು, ಜಾತಿ, ಲಿಂಗ, ಭೇದ, ಧರ್ಮ ಯಾವುದೇ ರೀತಿ ಮಾಡಬಾರ್ದು. ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಭಾರತ ದೇಶದಲ್ಲಿ ಒಂದು ಉದ್ಯೋಗವನ್ನು ತನಗೆ ಇಷ್ಟ ಬಂದಂತ ಸ್ವತಂತ್ರ ಉದ್ಯೋಗವನ್ನು ಹೊಂದಂತ ಹಕ್ಕು ಇದಿದೆ. ಅದೇ ರೀತಿ ಆರ್ಟಿಕಲ್ 23ರಲ್ಲಿ ಈಗಾಗಲೇ ಹೇಳಿದಾಗೆ ಅಂದ್ರೆ ಬಲವಂತವಾದ ಒಂದು ಉದ್ಯೋಗ ಯಾವುದೇ ರೀತಿ ಕಾನೂನು ರೀತಿ ಅದು ವಿರೋಧ. ಅದರಿಂದ ಅದು ಯಾವ ರೀತಿ ಮಾಡಬಾರ್ದು. ಅದೇ ರೀತಿ ಸರ್ಕಾರಗಳ ಒಂದು ಜವಾಬ್ದಾರಿ ಏನಂದ್ರೆ ಏನೇ ಈ ಒಂದು ಜೀತ ಪದ್ಧತಿ ಎಲ್ಲೆಲ್ಲ ಇದೆ ಆ ಒಂದು ಜೀತ ಪದ್ಧತಿಯನ್ನ ಒಂದು ಪರಿಶೀಲಿಸಿ ಅದ್ರ ಬಗ್ಗೆ ಅವ್ರನ್ನ ಪುನರ್ವಸತಿ ಕಲಿಸ್ಬೇಕು, ಅದನ್ನ ಹೋಗಲಾಡಿಸ್ಬೇಕು ಅನ್ನೋದು ಏನು ಇವತ್ತಿನ ಈ ಒಂದು ತಹಸೀಲ್ದಾರ್ಗೆ ಆ ಒಂದು ಅಧಿಕಾರ ಕೊಟ್ಟಿದೆ. ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರ ಕೊಟ್ಟಿದೆ. ಈ ಒಂದು ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನು ರೈಟ್ ಫಂಡ ಇದು ಅದೇ ರೀತಿ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಪ್ರತಿಯೊಬ್ಬ ಸರ್ಕಾರಗಳು ಸಹ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಹ ಮಾಡಬೇಕು. ಇದು ಅವರ ಒಂದು ಪ್ರಮುಖ ಕರ್ತವ್ಯ ಅಂತ ಈ ಒಂದು ಸಂವಿಧಾನದಲ್ಲಿ ಈ ಒಂದು ಆಧಾರದ ಮೇಲೆ 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಂತು. ಈ ಕಾಯ್ದೆ 27 ಸೆಕ್ಷನ್ಸ್ ಇದೆ. ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಜೀತ ಪದ್ಧತಿ ನಿರ್ಮೂಲನೆ ಮಾಡೋದು. ಅದು ಒಂದೇ ಅಲ್ಲ, ಜೊತೆಗೆ ಅಂದ್ರೆ ಅದು ಅಪಾರ್ಟ್ ಫ್ರಮ್ ಜೀತ ಪದ್ಧತಿ ನಿರ್ಮೂಲನೆ ಜೊತೆಗೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ. ಸಾಮಾನ್ಯ ನೋಡಿ, ಪ್ರತಿಯೊಬ್ಬರು ಉದ್ಯೋಗ ಮಾಡೋದು ನಮ್ಮ ಆರ್ಥಿಕ ಪರಿಸ್ಥಿತಿ ಅಂದ್ರೆ ನಮ್ಗೆ ಹಣಕಾಸು ಬೇಕಾಗ್ತದೆ. ಅಂದ್ರೆ ಒಂದು ಏನು ನಮ್ಮ ಒಂದು ಹಣದ ಒಂದು ಅವಶ್ಯಕತೆ ಇದೆ. ಅಂದ್ರೆ ನಮ್ಮ ಜೀವನ ಅವಶ್ಯಕತೆ ಎಲ್ಲ ಏನು ಊಟ, ಬಟ್ಟೆ, ತಿಂಡಿ ಇವೆಲ್ಲ ಅವಶ್ಯಕತೆ ನಾವು ಈಡೇರಿಸ್ಕೋಬೇಕಾದ್ರೆ ನಮ್ಗೆ ಹಣದ ಅವಶ್ಯಕತೆ ಇದೆ. ಆದ್ರಿಂದ ಏನು ಈ ಜೀತ ವಿಮುಕ್ತಿ ಪದ್ಧತಿ ಏನಾದ್ರು ನಿರ್ಮೂಲನೆ ಆದ್ರೆ ಆ ಒಂದು ಅವ್ರ ಉದ್ಯೋಗದಲ್ಲಿ ಒಂದು ಭದ್ರತೆ ಬೇಕಾಗ್ತೈತೆ. ಆ ಭದ್ರತೆ ಬೇಕಾಗೋ ಉದ್ದೇಶ ಇಟ್ಕೊಂಡು ಸಹ ಈ ಒಂದು ಕಾನೂನು ಮಾಡಿದ್ರೆ ಇದರಲ್ಲಿ 27 ಕಾಯ್ದೆ ಇದೆ. 27ರಲ್ಲಿ ಮೊದಲನೇದ ಈಗಾಗಲೇ ಸರ ಹೇಳಿದ್ರು, ಕಾಲಂ 4ರಲ್ಲಿ ಏನಾದ್ರು ಜೀತ ವಿಮುಕ್ತಿ ಪದ್ಧತಿ ನಿರ್ಮೂಲನೆ ಆಗಬೇಕು. ಒಂದು ಆಮೇಲೆ ಕಾಲಂ 5 ಬಂದ್ಬಿಟ್ಟು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡಬಾರ್ದು. ಅಂದ್ರೆ ನಾನು ನಿಮ್ಮ ಹತ್ರ ಇರ್ತೀನಿ, 5 ವರ್ಷ ಇರ್ತೀನಿ, 10 ವರ್ಷ ಇರ್ತೀನಿ, ಈ ತರ ಅಗ್ರಿಮೆಂಟ್ಗಳು ಏನಾದ್ರು ಕರಾರು ಮಾಡ್ಕೊಂಡ್ರೆ ಆ ಕಾನೂನು ಪ್ರಕಾರ ಉಲ್ಲಂಘನೆ. ನೆಕ್ಸ್ಟ್ ಬಂದ್ರೆ ಜೀತ ವಿಮುಕ್ತಿಗೆ ಏನಾದ್ರು ಯಾವ್ದನ್ನ ಆಸ್ತಿ ನಾವು ಅಡಮಾನ ಇಟ್ರೆ ಅದು ಸಹ ಅನುರ್ಜಿತ. ಉದಾಹರಣೆಗೆ ನಾವು ಹಿಂದೆ 1976ರಲ್ಲಿ ರಾಜ್ಕುಮಾರ್ ಒಂದು ಚಿತ್ರ ಸಂಪತ್ತಿಗೆ ಸವಾಲು ಅಂತ ಅಂದ್ರೆ ಜೀತ ಪದ್ಧತಿಗೆ ಇದ್ರೆ ಅವ್ರ ಆಸ್ತಿ ಏನಾದ್ರು ಇದ್ರೆ ಅದನ್ನು ಸಹ ಇದು ಅವ್ರ ಆಸ್ತಿನೇ ಬರ್ಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು ಅದರಲ್ಲೇ ಜೀತ ಪದ್ಧತಿ ಮುಂದುವರಿಸ್ತಾರೆ. ಇವೆಲ್ಲ ಭಾಗಶಃ ಏನಂದ್ರೆ ಇದೆಲ್ಲ ಈ ಕಾಯ್ದೆನಲ್ಲಿ ಅದೆಲ್ಲ ಎಲ್ಲ ಸಂಪೂರ್ಣವಾಗಿ ನಿಷೇಧ ಇದೆ. ಇನ್ನ ನೆಕ್ಸ್ಟ್ ವಿಶೇಷವಾಗಿ ಏನಂದ್ರೆ ಜೀತ ಪದ್ಧತಿ ನಮ್ಮ ಹತ್ರ ಇದೆ, ನಿಮ್ಗೆ ಮನೆ ಕೊಡ್ತೀನಿ ಅಥವಾ ಆ ಮನೇಲಿ ವಾಸ ಆಗಿರ್ಬೇಕು ಅಂತ ಏನಾದ್ರು ಆತರ ಏನಾದ್ರು ಮಾಡ್ಕೊಂಡಿದ್ರೆ ಅದು ಸಹ ಈ ಕಾಯ್ದೆಯಲ್ಲಿ ನಿಷೇಧ ಆಗ್ತದೆ. ಮತ್ತೆ ಜೀತ ಪದ್ಧತಿ ಏನಾದ್ರು ಮಾಡ್ಕೊಂಡು ನಮ್ಗೆ ಹಣ ಕೊಟ್ಟಿದ್ರೆ ಅದನ್ನ ಯಾರು ಕೊಡ್ತಾರೋ
ಅವರು ಸಹ ಕಾನೂನು ಪ್ರಕಾರ ಅವ್ರ ಮೇಲೆ ಜೀತ ಪದದಿಂದ ನಾನು ಹಣ ಕೊಟ್ಟಿದ್ದೀನಿ ಅದರಿಂದ ನೀವು ವಾಪಸ್ ಕೊಡಿ ಅಂದ್ಬಿಟ್ಟು ಕ್ರೆಡಿಟರ್ ಸಾಲ ಕೊಟ್ಟು ಅದನ್ನ ಕೇಳೋಕೆ ಬರಲ್ಲ. ಅದು ಸಹ ಕಾನೂನಲ್ಲಿ ನಿಷೇಧ ಇದೆ. ಇನ್ನು ವಿಶೇಷವಾಗಿ ಕಾಯ್ದೆ ಪ್ರಮುಖ ಉದ್ದೇಶ ಏನಂದ್ರೆ ಅಂದ್ರೆ DC ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಇಬ್ರಿಗೂ ಸಹ ಒಂದು ಏನು ಕಮಿಟಿ ಫಾರ್ಮೇಶನ್ ಮಾಡಿ ಆ ಕಮಿಟಿಲಿ ಅವರು ವಿಶೇಷವಾಗಿ ಜೀತ ಪದ್ಧತಿಗಳು ನಿರ್ಮೂಲನೆ ಮಾಡಿದ ನಂತರ ಅವರಿಗೆ ಸಹಕಾರ ಸಂಘಗಳಿಂದ ಬ್ಯಾಂಕ್ಗಳಿಂದ ಕೋಆರ್ಡಿನೇಷನ್ ಮಾಡಿ ಅವ್ರಿಗೆ ಸಾಲ ಕೊಡಿಸ್ಬೇಕು, ಅವ್ರು ಏನು ಸ್ವತಂತ್ರವಾಗಿ ಒಂದು ಉದ್ಯೋಗ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾಯ್ದೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ವಿಶೇಷವಾಗಿ ಸರ್ ಹೇಳಿದ್ರು ಬಂಧು ಮಿತ್ರ ಮೋಕ್ತಾರ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂತ 1984ರಲ್ಲಿ ಜಸ್ಟಿಸ್ PN ಭಗವತಿ ಸಾಹೇಬರಾದಂತ ಜಜ್ಮೆಂಟ್ ಮಾಡಿದ್ರೆ ಬಹಳ ಸುಮಾರು ಪೇಜ್ಗಳಿಂದ ಏನು ಭಾರತದ ಒಂದು ಈ ಒಂದು ಜೀತ ಪದ್ಧತಿ ಅಂದ್ರೆ ಮೋಸ್ಟ್ ಆಫ್ ಅಲ್ಲಿ ಏನಂದ್ರೆ ಈ ಒಂದು ಲೇಬರ್ ಆಕ್ಟ್ ಏನಿದೆಯೋ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ವಿಚಾರಣೆ ಮಾಡಿದ್ರು. ಅದರಲ್ಲಿ ಅಂದ್ರೆ ಇದರಲ್ಲಿ ಜೀತ ಪದ್ಧತಿ ಅಂದ್ರೆ ಕೇವಲ ಯಾವ್ದೊಂದು ಫ್ಯಾಕ್ಟರಿ ಇರೋದು ಅಥವಾ ಯಾವ್ದೊಂದು ಕಂಪನಿ ಇರೋದು ಅದೊಂದೇ ಅಲ್ಲ, ಜೊತೆಗೆ ಸರ ಹೇಳ್ದಂಗೆ ಮಾಲ್ಗಳಾಗಿರ್ಬೋದು ಅಥವಾ ಬೇರೆ ನಮ್ಮ ಇದ್ರಲ್ಲೂ ಸಹ ಗೌರ್ಮೆಂಟ್ ಇಲಾಖೆ ಔಟ್ಸೋರ್ಸ್ ತಗೊಳ್ತೀವಿ ಅವ್ರಿಗೆ. ಅಲ್ಲೇನಂದ್ರೆ ಆ ಲೇಬರ್ಸ್ ಎಲ್ಲ ಕಾಂಟ್ರಾಕ್ಟ್ಸ್ ಅಪ್ಲೈ ಮಾಡ್ತಾ ಇರ್ತಾರೆ. ಆ ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ ಅವ್ರನ್ನೆಲ್ಲ ಆಪರೇಟ್ ಮಾಡೋದು, ನಿಮ್ಗೆ ಇಷ್ಟೇ ದುಡ್ಡು ಕೊಡ್ತೀವಿ, ನೀವು ಇಷ್ಟೇ ಮಾಡ್ಬೇಕು ಕೆಲಸ ಅಂತ. ಇದು ಸಹ ಜೀತ ಪದ್ಧತಿ ಸಿಸ್ಟಮ್ ಅಲ್ಲೇ ಬರ್ತೈತೆ. ಇದೆಲ್ಲ ಸಹ ನಿಷೇಧ ಇದೆ ಕಾನೂನಲ್ಲಿ. ಅದರಿಂದ ಜಸ್ಟಿಸ್ ಭಗವತಿ ಸಾಹೇಬರು ಏನು ಈ ಜೀತ ಪದ್ಧತಿ ಇದು ಒಂದು ಏನು ಇದೆ ಈ ಒಂದು ಭಾರತ ದೇಶದಲ್ಲಿ ಇದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ಮಾತು ಹೇಳ್ತಾ ಕೊನೆಯಲ್ಲಿ ಇದು ಒಂದು ಸಾರಾಂಶ ಹೇಳ್ತಾ ಅವರ ಒಂದು ಆ ಒಂದು ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಹಳ ಅಧಿಕಾರ ಬಳಸಿ ಯಾವ ರೀತಿ ಭಾರತ ದೇಶದಲ್ಲಿ ಯಾವ ರೀತಿ ಜೀತ ಪದ್ಧತಿ ಇರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವೆಲ್ಲ ಹೇಳಿದ್ರೆ ನೀವೆಲ್ಲ ತಿಳ್ಕೊಂಡು ಇದನ್ನ ಏನಾದ್ರು ಜೀತ ಪದ್ಧತಿ ಇತ್ತು ಅಂದ್ರೆ ಪ್ಲಸ್ ವಿಶೇಷವಾಗಿ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ಜೀತ ಪದ್ಧತಿ ಏನಾದ್ರು ಯಾರಾದ್ರೂ ಒಳಗಾದ್ರೆ ಅವ್ರ ಕಾನೂನು ಪ್ರಕಾರ ಉಚಿತ ಅರಿವು ನೆರವು ಕೊಡ್ತೀವಿ. ಯಾವುದೇ ರೀತಿ ವಕೀಲ ಒಂದು ಶುಲ್ಕನೂ ಇರಲ್ಲ ಅಥವಾ ನ್ಯಾಯಾಲಯದ ಫೀಸು ಇರಲ್ಲ. ಇವನ್ ಸಹ ಅವಕಾಶ ಅವ್ರಿಗೆ ಇದೆ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟಂತಹ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಜೀವಿಕಾ ಇದರ ಒಂದು ಮುಖ್ಯ ಕೋಆರ್ಡಿನೇಟರ್ ಕಿರಣ್ ಕಮಲ್ ಪ್ರಸಾದ್ ಸರ್ ಅವರಿಗೆ ಎಲ್ಲರೂ ಸಹ ವಂದಿಸುತ್ತಾ ನನಗೆ economic interest so that they don't relapse into bonded labor. ಅಂದ್ರೆ ನೋಡಿ ಈ ತರ ಗುರುತಿಸಬೇಕು ಬಿಡುಗಡೆ ಮಾಡಬೇಕು ಅನ್ನೋ ಈ ತರದಲ್ಲಿ ರೂಢಿಸೋದಿಲ್ಲ ಕಾನೂನು ಹೇಳುತ್ತೆ. ದ ಫ್ರೀ ಬಾಂಡೆಡ್ ಬಂದ್ರೆ ಅವ್ರನ್ನ ಗುರುತಿಸಿ ಬಿಡುಗಡೆ ಮಾಡ್ಬೇಕಂತ ಆಯ್ತು. ಯಾರು ಜಿಲ್ಲಾಧಿಕಾರಿಗಳು, ಪೊಲೀಸರಲ್ಲ, ಕೋರ್ಟ್ ಅಲ್ಲ, ಗುರುತಿಸಿ ಬಿಡುಗಡೆ ಮಾಡಿ ಅವರ ಕಲ್ಯಾಣವನ್ನ ಮೊದಲು ಸಾಧಿಸಬೇಕು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುದೃಢಗೊಳಿಸಬೇಕು. ಹೇಗೆ? ಈಗ ಕಾನೂನು ವ್ಯವಸ್ಥೆ ಪ್ರಕಾರ ಅಥವಾ ಯೋಜನೆ ವ್ಯವಸ್ಥೆ ಪ್ರಕಾರ ಅಂತಿಮ 3 ಲಕ್ಷ ಅಲ್ಲ, ಹೆಚ್ಚಾಗಿ 1 ಲಕ್ಷ ಗಂಡಸರಿಗೆ, 2 ಲಕ್ಷ ಹೆಂಗಸರಿಗೆ ಮತ್ತು ಮಕ್ಕಳಿಗೆ, ವಿಶೇಷ ಸಂದರ್ಭದಲ್ಲಿ 3 ಲಕ್ಷ. ಅದ್ರ ತಕ್ಷಣ ಅದರಿಂದ 30,000. ಆದರೆ ಎಷ್ಟು ಸಂದರ್ಭದಲ್ಲಿ ಇದು ಮುಗಿತು. ಇಷ್ಟೇ ಮುಗಿದ್ರೆ ಅದು ಸಾಲ ಮುದ್ದಾಗೆ. ಇದನ್ನ ಕೂಡ ಈ ಕಾನೂನು ಅನುಷ್ಠಾನ ಇರೋದು ಅಕ್ಟೋಬರ್ 25ರಿಂದಲೇ 1975 ತಿಳ್ಕೊಬೇಕು. ಆದ್ರಿಂದ ನನ್ನ ಒಂದು ಪ್ರಶ್ನೆ ಇದೆ, ಏಕೆ ಫೆಬ್ರವರಿ 9 ಅಕ್ಟೋಬರ್ 20 ನಾವು ಜೀವಿಕದವರು 25 ಅಂತ ಹೇಳಿ 85 ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಅದು ಒಂದು ಚಿಕ್ಕ ಅಂಶ. ಒಟ್ಟಾರೆ 325 ಕೂಡ ಆಚರಣೆ ಮಾಡಿದ್ರೆ ಒಳ್ಳೆಯದೇ. ಜಾಗೃತಿ ಮಾಡುವ ಅನುಷ್ಠಾನ ಮಾಡುವ ಕೆಲಸ ಅದರಲ್ಲಿ ಫೆಬ್ರವರಿ 9 ಇರ್ಬೋದು, 10 ಇರ್ಬೋದು ಅಥವಾ ಸೆಪ್ಟೆಂಬರ್ ಇರ್ಬೋದು, ಸಮಸ್ಯೆ ಇಲ್ಲ. ನಂತರ ಬಹಳ ಮುಖ್ಯ, ಯಾವುದೇ ಕಾನೂನಲ್ಲಿ ಲಕ್ಷಣಗಳು, ಡೆಫಿನೇಷನ್ಸ್, ಇಲ್ಲಿ ಒಂದು 7 ಡೆಫಿನೇಷನ್ಸ್ ಇವೆ. ಮುಖ್ಯವಾಗಿ 2B ಮತ್ತು 2G. 2B ನಲ್ಲಿ ಕೆಲವೊಂದು ಸಂಪ್ರದಾಯದ ಹೆಸರುಗಳನ್ನು, ಒಂದು 35 ಹೆಸರುಗಳು ಬರ್ತವೆ ಇಡೀ ಭಾರತದಲ್ಲಿ. ಅವು ಇಂಥ ಸಂಪ್ರದಾಯ ಪದ್ಧತಿಯಲ್ಲಿ ಪ್ರೂವ್ ಮಾಡ್ಬೇಕಂತ ಇಲ್ಲ. ಇಂಥ ಪದ್ಧತಿ ಇದ್ರೆ ಅದರಲ್ಲಿ ಇರುವ 2 ಹೆಸರುಗಳು ಕರ್ನಾಟಕ ಸಂಬಂಧಪಟ್ಟ ಹಾಗೆ ಜೀತ, ಆಂಧ್ರ ಮತ್ತು ಕರ್ನಾಟಕ, ಅದು 18 19 ನಂಬರ. ಕೊನೆಯದು ವ್ಯಕ್ತಿ ಅಂತ ಇದೆ. ನಮ್ಮ ಕರ್ನಾಟಕ ಸರ್ಕಾರ ವ್ಯಕ್ತಿ, ಉತ್ತರ ಕರ್ನಾಟಕದಲ್ಲಿ ನಾನು ಹೇಳ್ಬೇಕಂತ ನಮ್ಮ ಸಮಯ ಅಲ್ಲಿ ಮುಗಿತು. ಬಿಟ್ಟಿ ಚಾಕರಿ ಅಂತ ಸರ್ಕಾರ ಇದು ಕೂಡ ಬಿಟ್ಟಿಗೆ, ಅದನ್ನು ಕೂಡ ನಾನು ಸ್ವಲ್ಪ ಪ್ರಸ್ತಾಪ ಮಾಡ್ತೀನಿ. ಹೀಗೆ ನಂತರ 25 2G ಬಾಂಡೆಡ್ ಲೇಬರ್ ಸಿಸ್ಟಮ್, ಜೀತ ಪದ್ಧತಿ ಅಂದ್ರೆ ಏನು ಅಂತ ಸುದೀರ್ಘವಾದ ವ್ಯಾಖ್ಯಾನ ಕೊಟ್ಟೆ, ಅದರ ಚುಟುಕಾಗಿ ನಿಮಗೆ ಹೇಳ್ತೇನೆ. ನಂತರ ಇದು ಕೂಡ ಬಹಳ ಮಹತ್ವದ್ದು. ಇದನ್ನ ಪ್ರತ್ಯೇಕವಾಗಿ ನ್ಯಾಯಾಧೀಶರು, ಅಧಿಕಾರಿಗಳು ಅದನ್ನು ಅನುಸರಿಸುವಾಗ ಸೆಕ್ಷನ್ 3 ವಿಧಿ 3ರಲ್ಲಿ ಓವರ್ ರೈಡಿಂಗ್ ಇಫೆಕ್ಟ್. ಈ ಜೀತ ಕಾನೂನು
ಇದರ ಮುಂಚೆ ಇದರ ನಂತರ ಯಾವುದೇ ಕಾನೂನು ಏನು ಹೇಳಿದ್ರು ಕೂಡ ಈ ಕಾನೂನ ಹೇಳಿದ್ದೇ ಸರಿ ಅಥವಾ ಇದೇ ಮೊದಲ ಪ್ರಾಮುಖ್ಯತೆ ಕೊಡುತ್ತೆ, ಇದನ್ನು ಉಳಿದ ಎಲ್ಲ ಕಾನೂನ ಇದರ ಅಡಿಯಲ್ಲಿ ಅರ್ಥೈಸಬೇಕು. ಇದು ಸೆಕ್ಷನ್ 3. ನಂತರ ನೋಡಿ, ಈಗ ಇದಾದ್ಮೇಲೆ ಈ ಏನು ನಿರ್ಮೂಲನೆ ಮಾಡಿದ್ದೀವಿ ಎಂಬುದನ್ನ 2ನೇ ಚಾಪ್ಟರ್ ಅಲ್ಲಿ ಅಧ್ಯಾಯದಲ್ಲಿ ಸೆಕ್ಷನ್ 4 ಮತ್ತು 5 ಎಲ್ಲಾ ತರದ ಜೀತ ಪದ್ಧತಿ ಜೀತ ವಿಮುಕ್ತರು ಆ ಸಮಯದಿಂದ ಎಲ್ಲೇ ಜೀತ ಇರಲಿ ಅಧಿಕಾರಿಗಳು ಇದನ್ನ ಈ ಸ್ಟ್ಯಾಂಡ್ ಫ್ರೀ. ಅವ್ರು ಗೊತ್ತಿಲ್ಲದೆ ಜೀತ ಹೋದ್ರು ಕೂಡ ಕಾನೂನಾತ್ಮಕವಾಗಿ ಈ ಶುಡ್ ಬಿ ಫ್ರೀ, ಸ್ಟ್ಯಾಂಡ್ ಫ್ರೀ. ಬಾಂಡೆಡ್ ಲೇಬರ್, ಎನಿ ಆಬ್ಲಿಗೇಷನ್, ಎವ್ರಿಥಿಂಗ್, ಆಲ್ ದೀಸ್ ಆರ್ ಡಿಸ್ಚಾರ್ಜ್. ಎನಿ ಕಸ್ಟಮ್ ಸೆಕ್ಷನ್ 5 ಸಂಪ್ರದಾಯ, ಟ್ರೆಡಿಷನ್, ಕಾಂಟ್ರಾಕ್ಟ್, that also are void and inoperative right from October 25 2005. ಇಲ್ಲ ಅಂದ್ರೆ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತಾ ಇಲ್ಲ ಅಂತ. as it is a fundamental right Article 23. ಅದ್ರ ಸಂಬಂಧಪಟ್ಟ ಈಗ ನಮ್ಮ ಕರ್ನಾಟಕ ಸರ್ಕಾರ 52 ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಗುರುತಿಸಬೇಕು, ತಕ್ಷಣ ಕ್ರಮ ತಗೊಳ್ಬೇಕು ಅಂತ. ಅವರು ಕ್ರಮ ತಗೊಳ್ಬೇಕು. ಈ ನಂತರ ಚಾಪ್ಟರ್ 3 ಏನೇನು ಇದನ್ನ ಇನ್ನೂ ಹೆಚ್ಚು ಮಾಡಿ 6 ಮತ್ತು 9 ಈ ಜೀತ ಸಾಲ ಮಾಡಿದರೆ ವಾಪಸ್ ಕೊಡುವ ನಿರ್ಬಂಧನ ಅಂತ ಇದು ಹಾಕಿದೆ. ಆಗ್ಬೇಕಂತ ಇದು ಮುಗಿದೆ. ಅವರ ಜಮೀನನ್ನ, ಅವರ ಏನಾದರೂ ಆಸ್ತಿಯನ್ನ ಮಾರ್ಟ್ಗೇಜ್ ಮಾಡಿದ್ರೆ ಅದು ಕೂಡ ಇದಾಗಿದೆ. ಮತ್ತೆ ಇದು ಕೂಡ ಬಹಳ ಮಹತ್ವದ್ದು. ಇದು ಕೂಡ ಅಧಿಕಾರಿಗಳು ಗಮನದಲ್ಲಿಟ್ಟರೆ, AC ಅವರು, DC ಅವರು, ತಹಶೀಲ್ದಾರರು ಅವರು ವಾಸ ಮಾಡ್ಲಿಕ್ಕೆ ಏನಾದ್ರು ಮನೆ ಕೊಟ್ಟಿದ್ದೆ ಆದ್ರೆ ಆ ಮನೆ ಸಾಧಾರಣವಾಗಿ ಈಗ ಯಾವುದೇ ವ್ಯಕ್ತಿ ಹೊಲದಲ್ಲಿ ಅಥವಾ ಫ್ಯಾಕ್ಟರಿಯಲ್ಲಿ ವಾಸ ಮಾಡ್ಲಿಕ್ಕೆ ಒಂದು ಚಿಕ್ಕ ಪುಟ್ಟ ಜಾಗ ಇರುತ್ತೆ. ಈ ಶುಡ್ ಬಿ ಗಿವನ್ ರೈಟ್ ಆನ್ ದ್ಯಾಟ್ ಹೋಮ್ ಸ್ಟೇ ಲ್ಯಾಂಡ್ ಅಂತ ಇದೆ. ಇದನ್ನೇ ಜಸ್ಟಿಸ್ ಮುರುಲ್ ಅವರು ಒಡಿಶಾ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ರಿಟೈರ್ಡ್ ಆದ್ರು ಕಳೆದ ವರ್ಷ. ಅವರು ಡೆಲ್ಲಿ ಹೈಕೋರ್ಟ್ ಇದ್ದಾಗ NHRC ಅವರಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ರು. ಇದನ್ನ ವಿವರವಾಗಿ ಅದನ್ನು ನಾನು ವಿವರಿಸ್ತೀನಿ. ಏನಂತ ಹೇಳಿದ್ರೆ, ಜೀತ ಪದ್ಧತಿಯನ್ನು ವಿಮುಕ್ತಿಗೊಳಿಸುವುದು ಅಂದ್ರೆ ಏನು? ಈಗ ಸಂರಕ್ಷಣೆ ಮಾಡುವುದು, ರಕ್ಷಣೆ ಮಾಡುವುದು, ಎಲ್ಲೋ ರಿಹ್ಯಾಬಿಲಿಟೇಷನ್ ಒಂದು ಪದಗಳು ಬರ್ತದೆ. ಅದು ಜೀತ ಕಾನೂನಿಲ್ಲ. ಜೀತ ಹೇಳ್ತಾ ಇರೋದು ಬಿಡುಗಡೆ ಮಾಡಬೇಕು, ಪುನರ್ವಸತಿ ಮಾಡಬೇಕು ಅಂತ. ರೆಸ್ಕ್ಯೂ, ರೀಪ್ಯಾಟ್ರಿಯೇಟ್ ಅಂತ ಹೇಳೋಲ್ಲ. ಈಗ ಇದರ ಮುರುಳಿದವರು, ಜಸ್ಟಿಸ್ ಕೊಡಿಸಿದವರು, ಅವರ ಇಂಟರ್ಪ್ರಿಟೇಷನ್ ಅಂತ ಇದರ ಪ್ರಕಾರ, ಯಾಕಂದ್ರೆ ವಲಸೆಗಾರರು ಒಡಿಶಾದಲ್ಲಿ ಬರ್ತಾರೆ. ಅವ್ರು ಬರುವುದು ಏನಕ್ಕೋಸ್ಕರ? ಕೆಲಸಕ್ಕೆ. ಅಂದ್ರೆ ಈ ಕಾನೂನು ಬಳಸಿ ಮೊದಲು ಅಧಿಕಾರಿಗಳು, ಪ್ರತ್ಯೇಕವಾಗಿ DC ಅವರು ಮತ್ತು ತಹಶೀಲ್ದಾರ್ ಮಾಡಬೇಕಾಗಿರೋದು ಅವರಿಗೆ ಕೆಲಸದ ಹಕ್ಕನ್ನು ಕೊಡ್ರಿ. ಮಿನಿಮಮ್ ವೇಜಸ್, 8 ಗಂಟೆ ಕೆಲಸ, ಡಿಸೆಂಟ್ ಕಂಡೀಷನ್ಸ್ ವರ್ಕ್, ಅಲ್ಲಿ ಏನೇನೋ ಸೌಕರ್ಯಗಳು ಬೇಕು, ಅಲ್ಲಿ ಎಲ್ಲರೂ ಆಗಲಿ. ಇದನ್ನು ಒದಗಿಸ್ಕೊಟ್ರೆ ನಿಲ್ಲುತ್ತೆ. ಏಕೆ ನಾವು ತಗೊಂಡು ಹೋಗ್ತೀವಿ, ಮತ್ತೆ ಆದ್ರೆ ಅವ್ರು ಇನ್ನೊಬ್ಬರು ಕೆಲವು ಯಾರು ಇರ್ತಾರೆ ಅಲ್ಲಿ. ಅವ್ರ ಮೇಲೆ ಯಾವುದೇ ಕಡೆಯಲ್ಲಿ ಜೀತ ಪದಗಳು ಬಂದ್ರೆ ಅವರು ಕೂಲಿ ಕೆಲಸ, 8 ಗಂಟೆ ಕೆಲಸ, ಇದನ್ನ ಖಾತ್ರಿ ಮಾಡಿಸ್ಬೇಕು ಆ ಜಾಗದಲ್ಲಿ. ಆಯ್ತು, ನಾನು ಇನ್ನು ಬೇಗನೆ ಹೋಗ್ತೇನೆ. ಇದನ್ನ ನಂತರ ಈ 3 ಅಧ್ಯಾಯಗಳು ಆದ್ಮೇಲೆ ಇಲ್ಲಿ ಅಧ್ಯಾಯ 4 ಅದರಲ್ಲಿ 3 ಸೆಕ್ಷನ್ ಬರ್ತದೆ. 10, 11, 12 ಇದು ಕಾನೂನಿನ ಹೃದಯ ಭಾಗ ಅಂತ ಹೇಳ್ಬೋದು. ಏನು ನಾನು ಇಷ್ಟೊಂದು ಪ್ರಸ್ತಾಪ ಮಾಡಿದ್ದೆ, ಆಬ್ಜೆಕ್ಟ್ಸ್ ಕಲ್ಯಾಣ ಅಂತ. ಈ 10, 11 ತಕ್ಷಣಕ್ಕೆ ಇದೆಲ್ಲ ಅಪರಾಧಗಳು ಅದು ನಿರ್ಮೂಲನೆ ಆಗಿದ್ದೆ ಆದ್ರೆ ಈ ಕಾನೂನು ಏನು ಹೇಳುತ್ತೆ, ಜೀತ ಪ್ರಕರಣವನ್ನ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳೋದಿಲ್ಲ. ಹೇಳುತ್ತೆ ಸೆಕ್ಷನ್ 10 ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ತರದ ಅಧಿಕಾರಿಗಳನ್ನ ಈ ಕಾನೂನು ಅಡಿಯಲ್ಲಿ ಕೊಡಲಾಗಿದೆ. ಜಿಲ್ಲಾಧಿಕಾರಿಗಳು ಮತ್ತೆ ಅಧಿಕಾರಿಗಳು. ನಂತರ ಸೆಕ್ಷನ್ 11 ಇದು ಆ 3ರಲ್ಲಿ ಇನ್ನೂ ಹಳೆಯ ಭಾಗ ಅಂತ ಹೇಳ್ಬೋದು. ಸೆಕ್ಷನ್ 11 ಇಡೀ ಕಾನೂನಿನ ಎಲ್ಲಾ ಸಾರ ಸೆಕ್ಷನ್ 11 ಏನ್ ಹೇಳ್ತಾ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಯ ಪ್ರಮುಖ ಜವಾಬ್ದಾರಿ. ನಮ್ಮ ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆ ಇದೆ. ಅಧಿಕಾರಿಗಳು ಕಾನೂನಲ್ಲಿ ಎಲ್ಲ ಅಧಿಕಾರ DMಗಳಿಗೆ, ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಅಂದ್ರೆ ಜಿಲ್ಲಾಧಿಕಾರಿಗಳು ಅಥವಾ ನೇಮಿಸಿದ ಅವರ ಕೆಳಗಿನ ವ್ಯಕ್ತಿಗಳು. ನಂತರ ವಿಜಿಲೆನ್ಸ್ ಕಮಿಟಿಯಲ್ಲಿ
ಎಸಿಗಳು ಬರ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಗುರುತಿಸುವುದು ಬಿಡುಗಡೆ ಮಾಡುವ ಕೆಲಸ ಕಂದಾಯ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳು ಮತ್ತೆ ಉಪವಿಭಾಗ ಕೊಟ್ಟರೆ ಮತ್ತು ವಿಜಿಲೆನ್ಸ್ ಕಮಿಟಿ ಕೊಟ್ಟರೆ ಅದನ್ನ ನಂತರ ಪುನರ್ವಸತಿಗೊಳಿಸಬೇಕಂತ ಪೂರ್ತಿ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಗ್ರಾಮ ಪಂಚಾಯತಿಗೆ. ಇದು ಬಹಳ ಉತ್ತಮ, ಇಡೀ ದೇಶದಲ್ಲಿ ಬಹಳ ಅತ್ಯುತ್ತಮ ವ್ಯವಸ್ಥೆ. ಎರಡೂ ಸಮಾನ ವ್ಯವಸ್ಥೆಗಳು. ಈ ಎರಡೂ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳು ತಳಮಟ್ಟದಲ್ಲಿ ಕೂಡ ಇದ್ದಾರೆ. ಈ ಎರಡೂ ಇಲಾಖೆಗಳು ಕೈ ಜೋಡಿಸಿ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಅದನ್ನ ಅನುಷ್ಠಾನ ಸೇರಿದರೆ ಒಳ್ಳೆಯ ರೀತಿಯ ಕೆಲಸ ಆಗುತ್ತೆ. ಅದರಿಂದ ಇದು ಕಲ್ಯಾಣ ಕಾನೂನು ಅಂತ ನಾನು ಹೇಳ್ತೀನಿ. ಈಗ ಮೊದಲಿನ ವಾಕ್ಯ ಟೈಟಲ್ ಮತ್ತೆ ಆಗಲೇ ಅವರು ಹೇಳಿದ್ರು, ಇದು ನೋಡಿ, ಇದು ಮೊದಲು ಅಕ್ಟೋಬರ್ 25, 1975 ಸುಗ್ರೀವಾಜ್ಞೆಯಾಗಿ ಬಂತು. ಅದರ ಕಾಂಟೆಕ್ಸ್ಟ್ ಏನು, ಕಾಲ ಏನು, ಅದು ಕೂಡ ಮಹತ್ವದ್ದೇ. ಸುಗ್ರೀವಾಜ್ಞೆ ಬಂದ ಮೇಲೆ ಯಾವುದೇ ಸುಗ್ರೀವಾಜ್ಞೆ ಅನುಷ್ಠಾನದಲ್ಲಿ ಮುಂದುವರಿಬೇಕಾದ್ರೆ 6 ತಿಂಗಳ ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಸೇಜಾಪುರ ತಾಲೂಕು ಕಾನೂನು ಸೇವಾ ನಾವು ಗ್ರಾಮ ಮಟ್ಟದಲ್ಲಿ ನಾವು ಹೆಚ್ಚಿಗೆ ಮಾತಾಡಕ್ಕೆ ನಾನು ಹೋಗಲ್ಲ. ಗ್ರಾಮ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ನಮ್ಮ NGO ಸಂಸ್ಥೆಯವರಿರ್ಬೋದು, ನಮ್ಮ NRLM ಸಂಸ್ಥೆಯ ಪಶು ಶಕಿ, ಕೃಷಿ ಶಕಿ, ಇಂಥವರೆಲ್ಲ ಕೂಡ ನಾವು ಹೆಚ್ಚಿಗೆ ಗ್ರಾಮ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ಹಾಗಾಗಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಈ ಒಂದು ಜೀತದಾರರು ಇರುವುದು ಕಂಡು ಬಂದು ಈ ಒಂದು ಸರ್ವೆ ಕಾರ್ಯ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಕೃಷಿ, ರೇಷ್ಮೆ ಮತ್ತೆ ಬೋರ್ವೆಲ್ ಕೊರೆಯುವಂತ ಜಾಗಗಳಲ್ಲಿ ಮತ್ತೆ ನಗರ ಪ್ರದೇಶ, ಸಣ್ಣ ಕೈಗಾರಿಕೆಗಳು ಮತ್ತೆ ಶಾಮಿಲ್, ಹೋಟೆಲ್, ಕಳ್ಳು ಕ್ವಾರಿ, ಮಾಂಸ ಸಂರಕ್ಷಣಾ ಘಟಕ, ಇಟ್ಟಿಗೆ ಕಾರ್ಖಾನೆ, ಕೆಲವು ಕಡೆ ಹೆಚ್ಚಿಗೆ ನಮ್ಮ ಜೀತದಾರರು ಇರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ಈ ಒಂದು ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಇರುವುದು ನಮ್ಮ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಹಾಸನ, ಮಂಡ್ಯ, ಮೈಸೂರು, ಚಿಕ್ಕಮಂಗ್ಳೂರು, ಬೆಳಗಾವಿ, ಬಾಗಲಕೋಟೆ, ರಾಮನಗರ, ಕೋಲಾರ, ತುಮಕೂರು ಇಲ್ಲಿ ಹೆಚ್ಚಿಗೆ ಕಂಡು ಬಂದಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು 23 ಜನ ನಾವು ಕಾರ್ಮಿಕರನ್ನ ಜೀತ ಪದ್ಧತಿಯಿಂದ ನಾವು ವಿಮುಕ್ತಿ ಮಾಡಿದ್ದೀವಿ ಸರ್. 23 ಜನರು ನಾವು ಕರ್ಸ್ಕೊಂಡಿದ್ದೀವಿ ಸರ್. ಅವರಿಗೆಲ್ಲ ಕೂಡ ನಾವು ಗ್ರಾಮ ಪಂಚಾಯತಿ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ, ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳು ನಾವು ಕೊಡಬೇಕು, ಅವ್ರಿಗೆ ಮನೆ ಇರ್ಬೋದು, ನಿವೇಶನ ಇರ್ಬೋದು, ಬೇರೆ ಬೇರೆ ಬ್ಯಾಂಕಿಂದ ಸಾಲ ಸೌಲಭ್ಯ ಇರ್ಬೋದು, ಅದೆಲ್ಲ ಕೂಡ ಅವರು ಕೊಟ್ಟು ಆ ಜೀತದಿಂದ ವಿಮುಕ್ತಿ ಮಾಡಿ ಪುನರ್ವಸತಿಯನ್ನ ಕಲ್ಪಿಸುವಂತ ಕಾರ್ಯಕ್ರಮ ನಾವು ಈ ಒಂದು ಡೆವಲಪ್ಮೆಂಟ್ ಇಲಾಖೆಯಿಂದ ನಾವು ಈಗಾಗಲೇ ಮಾಡಿದ್ದೀವಿ ಸರ್. ಹಾಗಾಗಿ ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಇಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಹಾಗಾಗಿ ಎಲ್ಲರೂ ಕೂಡ ನಾವು ಮಾಡಬೇಕಾಗಿರೋದು ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲೇ ಕೂಡ ಇಂಥದ್ದು ಈಗಾಗಲೇ ನಾವು ವಿಮುಕ್ತಿ ಮಾಡಕ್ಕೆ ವ್ಯವಸ್ಥೆಗಳೆಲ್ಲ ಸರ್ವೆ ಮಾಡಿದೀವಿ. ಎಲ್ಲೆಲ್ಲಿದ್ದಾರೆ ನಾವು ಅಲ್ಲನ್ನ ಕಂಡು ಹಿಡಿದಿದ್ದೀವಿ. ಅವ್ರ ಪುನರ್ವಸತಿ ಕೂಡ ನಾವು ಮಾಡಿದ್ದೀವಿ. ಈಗ ಅಕಸ್ಮಾತ್ ಏನಾದ್ರು ಇದ್ರೂ ಕೂಡ ನಾವು ಅದನ್ನ ತಹಶೀಲ್ದಾರ್ ಗಮನಕ್ಕಿರ್ಬೋದು, ಇಲ್ಲ ನನ್ನ ಗಮನಕ್ಕಿರ್ಬೋದು, ಇಲ್ಲ ಪೊಲೀಸು ಇಲಾಖೆ ಗಮನಕ್ಕಿರ್ಬೋದು, ನಾವು ತಂದ್ರೆ ಅದನ್ನು ನಾವು ಯಾವ ರೀತಿ ಕಾನೂನಲ್ಲಿ ಏನು ಮಾಡಬೇಕು ಅಂತೇಳಿ ನಾವು ಆ ಸಮಿತಿ ಮುಖಾಂತರ ನಾವು ವ್ಯವಸ್ಥೆ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಇರುವಂತ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಂತ ನಾನು ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡುತ್ತಾ ಈ ಒಂದು ಸಭೆಯಲ್ಲಿ ಒಂದು 4 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಜೀತ ಪದ್ಧತಿ ಅಂತಂದ್ರೆ ಆ ಸಾಲಕ್ಕಾಗಿಯೂ ದುಡಿಮೆಯನ್ನು ನೀಡ್ತಾ ಇರ್ಬೋದು. ಮತ್ತೆ ಬಲವಂತದ ದುಡಿಮೆ ಅಂತ ಹೇಳ್ತಾರಲ್ಲ, ಕಡಿಮೆ ಕೂಲಿಗೆ ಕೆಲಸ ಮಾಡೋದು, ಇಲ್ಲದ್ರೆ ಕೂಲಿ ರಹಿತ ಕೆಲಸ ಮಾಡೋದು, ಅದು ಸಹ ಇದರಲ್ಲಿ ಬರುತ್ತೆ. ಹಾಗಾಗಿ ಸರ್ಕಾರವು ಇದರ ಬಗ್ಗೆ ತುಂಬಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ವಿಶೇಷವಾಗಿ ಇದು ಕಾನೂನು. ಈ ಕಾನೂನಿನ ಪ್ರಕಾರ ಸರ್ಕಾರದ ಜವಾಬ್ದಾರಿ ಏನಂತಂದರೆ ಜೀತದಾಳುವ ಪದ್ಧತಿಯಲ್ಲಿ ತೊಡಗಿಸಿಕೊಂಡಿರುವ
ತೊಡಗಿಸಿಕೊಂಡಿರೋರನ್ನು ಸಂರಕ್ಷಿಸಿದ್ದು ಮತ್ತು ಅವ್ರ ಪುನರ್ವಸತಿಗೆ ಕ್ರಮಗಳನ್ನು ತೆಗೆದುಕೊಳ್ಳಿ. ನಾನು ಓದಿದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿಯೂ ಸಹ ಜೀತ ದಾಳಿಗಳು ಇದ್ದಾರೆ. ಅವ್ರ ಪುನರ್ವಸತಿಗಾಗಿ ತುಂಬ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ. ಬಹುಶಃ ಅವ್ರ ರಿಹ್ಯಾಬಿಲಿಟೇಷನ್ಗಾಗಿ ಹಣ ಸಹಾಯಗಳು ಮಾಡ್ತಾ ಇದೆ ಸರ್ಕಾರ. 3 ಲಕ್ಷಗಳವರೆಗೆ ಹಣ ಸಹಾಯ ಮಾಡ್ತಾ ಇದೆ. ಮತ್ತು ಅವರು ಎಲ್ಲಾದರೂ ಕಂಡು ಬಂದರೆ ತಕ್ಷಣ ಅವ್ರನ್ನ ಸಂರಕ್ಷಿಸಿ ಆ ಕೆಲಸದಿಂದ ಅವರನ್ನು ಬಿಡುಗಡೆ ಮಾಡಿ 30,000 ತಕ್ಷಣ ಪರಿಹಾರವನ್ನು ಕೊಡಬೇಕಂತೇಳಿ ಇದು ಸಹ ಒಂದು ನಿಯಮ ಇದೆ. ಹಾಗಾಗಿ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಲು ನಮ್ಮ ಜೀವಿಕ ಸಂಘಟನೆಯಿಂದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರು ಬಂದಿದ್ದಾರೆ. ತುಂಬ ವಿಶೇಷವಾಗಿ ಮಾತಾಡ್ತಾರೆ ಇದರ ಬಗ್ಗೆ. ತುಂಬ ಅನುಭವಸ್ಥರು, ಈ ಕ್ಷೇತ್ರದಲ್ಲಿ ತುಂಬ ತೊಡಗಿಸಿಕೊಂಡವರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಹಿರಿಯ ವಕೀಲರಾದ ಶ್ರೀಮತಿ ಕಲೈಸೆಲ್ವಿ ಅವರು ಸಹ ಬಂದಿದ್ದಾರೆ. ಅವರು ಸಹ ಇದರ ಬಗ್ಗೆ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡ್ತಾರೆ. ನಮ್ಮ ಜವಾಬ್ದಾರಿ ಏನು ಅಂತಂತಂದರೆ, ನಾವು ಎಲ್ಲ ಸರ್ಕಾರಿ ನೌಕರಸ್ಥರು, ಸರ್ಕಾರಿ ಅಧಿಕಾರಿಗಳು, ನಮ್ಮ ಜವಾಬ್ದಾರಿ ಅಂತಂದರೆ ಈ ಪದ್ಧತಿ ನಮ್ಮ ದೇಶ ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಇರಬಾರ್ದು. ಅದಕ್ಕೆ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಎಲ್ಲಾದರೂ ಇದರ ಬಗ್ಗೆ ಏನಾದರೂ ಕಂಡು ಬಂದರೆ ತಕ್ಷಣ ನಾವು ಸಂಬಂಧಪಟ್ಟ ಇಲಾಖೆಗೆ ರಿಪೋರ್ಟ್ ಮಾಡಬೇಕು ಮತ್ತು ಜೀತ ದಾಳವನ್ನು ಸಂರಕ್ಷಿಸಬೇಕು. ಹಾಗಾಗಿ ಇಲ್ಲಿ ಎಲ್ಲ ಕೇಳುವಂಥ ಎಲ್ಲ ವಿಷಯದ ಬಗ್ಗೆ ತಾವೆಲ್ಲ ತಿಳ್ಕೊಂಡು ಬೇರೆ ಸಹ ಇದರ ಬಗ್ಗೆ ತಿಳಿಸಿ ಹೇಳಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಿಕೆ ಸರ್ ಎಲ್ಲ ಹತ್ರ ಮಣಿವಣ್ಣ ಸರ್ ಮಾತಲೇವಾ ಮಗುವಿನ ಓಕೆನಾ ಲಾಸ್ಟ್